ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಲಾ ಸಂಗಮ ಮೆಲೋಡಿ ಸೆರೆಬೆಲೂರು ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಡಲಾಗುವುದು. ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ. ಯಾವ ಮುಂದಲ ಅಮಾಸಿ ಶಿವರಾತ್ರಿ ಅಮಾಸಿ ಮಠ ಶಿವ ಅಂತೇಳಿ ನಡೀತಾನ ಅವ ಪಾರ್ಗ ಅಂತ ಶಿವರಾತ್ರಿ ಅಮಾಸಿ ಈಗ ಗುರುವಾರ ದಿವಸದ ಪವಿತ್ರವಾದ ರಂಜಾನ್ ಇಸ್ಲಾಂ ಧರ್ಮದ ರಂಜಾನ್ ಹಬ್ಬ ಶುರುವಾಗುತ್ತೆ. ಹೌದಾ? ಅದು ಮುಸಲ್ಮಾನರಿಗೆ ಪವಿತ್ರ ತಿಂಗಳ, ಶ್ರೇಷ್ಠವಾದ ತಿಂಗಳ. ಯಾವ ಇಸ್ಲಾಂ ಧರ್ಮದ ಹೊಟ್ಟ್ಯಾಗ ಹುಟ್ಟಿದಾವ ಇದು ಒಂದು ತಿಂಗಳ. ನಾನು ಧರ್ಮಾದಿಗಳನ್ನು ಕಳ್ಕೋಬೇಕಾದ್ರ ಅಲ್ಲಾಹ್ ಇಬಾದತ್ ಮಾಡಬೇಕು, ನಮಾಜ್ ಮಾಡಬೇಕು, ದುವಾ ಬೇಕು, ರೋಜಾ ಮಾಡಬೇಕು. ಮುಸಲ್ಮಾನರಿಗೆ ಈಗ ಅಂಕಿ 12 ತಿಂಗಳನ್ನು ನಾನು ಮುಸ್ಲಿಮ್ಸು ನಾನು ಮುಸಲ್ಮಾನರವಂತೆ ಟೆಪಿಗಿ ಗಡ್ಡ ಬಿಟ್ಟು ದಾಡಿ ಬಿಟ್ಟು ಅಡ್ಡಾಡ್ತಲ್ಲ, ಅವ್ರು ಅದನ್ನ ಏನೋ ಪ್ರಾರ್ಥನೆ ಮಾಡ್ತಿರುದಿಲ್ಲ. ಮಕ್ಕಂದ್ರ ಓಕೆಯಪ್ಪ, ಅದ ತೋರ್ಕಿನ ಅದ ಮಾಡಿದ ಕರ್ಮಣ ಈ ಪವಿತ್ರವಾದ ತಿಂಗಳದಾಗ ಕಳ್ಕೋಬೇಕಾದ್ರ ಕೈ ತೊಳ್ಕೋಬೇಕು, ಹೂವ ಬೇಡ್ಬೇಕು. ಇದ ಒಂದ ತಿಂಗಳ, ವರ್ಷಕ್ಕೊಮ್ಮೆ. ಇದು ಹೌದನ ಕರೆಯುವ ಸ್ವರೂಪ. ಎಲ್ಲಾ ಮುಸಲ್ಮಾನರ ಬಾಂಧವರು ಇದು ಒಂದು ತಿಂಗಳ ನಮಾಜ್ ಮಾಡ್ರಿ, ರೋಜಾ ಮಾಡ್ರಿ. ಈಗ ಇಡೀ ಜಗತ್ತಕ್ಕೆ ಹೇಳ್ಬೇಕಾದ್ರು ನಾನು ಅವನಲ್ಲಿ ಒಟ್ಟಿಗಾಗಿ ನಿಂತು ನಾನು ಪ್ರಾರ್ಥನಾ ಮಾಡಬೇಕು ಅಂತಂದ್ರೆ ಹೌದು ಮಾಡೋದು ಅಂದಾಗವ ನನಗ ಇಷ್ಟೆಲ್ಲ ಜಗತ್ತೆ ಸಂರಕ್ಷಣೆ ಮಾಡಕ ಪರ್ಮಿಷನ್ ಕೊಡ್ತಾನ. ದಯಮಾಡಿ ಮುಸಲ್ಮಾನರ ತಿಳ್ಕೊಂಡು ಇದು ಒಂದು ತಿಂಗಳ ರೋಜಾ ಮಾಡ್ಲಿಕ್ಕೂ ನಮಾಜ್ ಮಾಡ್ರಿ. ಅಲ್ಲನ್ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಅಲ್ಲ ಇಲ್ಲಪ್ಪ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬರ್ರಿ ಇಲ್ಲಿ ಮತ್ತೆ ಹೆಬ್ಬಳ್ಳ ಜನವರ ಇನ್ನೊಬ್ರು ಭಕ್ತರದ್ರ ಅವ್ರು ಕೇಳೋಮಂತ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಏನ್ ಒಳ್ಳೇದಾಗೈತೆ ಏನಿಲ್ಲ ಅನ್ನೋದನ್ನ ಅವ್ರ ಕಡೆ ಕೇಳೋಮಂತಾರೆ. ನಮಸ್ಕಾರ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಸುರೇಶ್ ಬಾಬು ಅಂತ, ಕಂದಾಯ ಇಲಾಖೆಯಲ್ಲಿ ನಿವೃತ್ತಿ ಆಗಿದ್ದೀನಿ, ಬಳ್ಳಾರಿ ಅವರು. ನಾನು ಇದಕ್ಕಿಂತ ಮುಂಚಾಗ ಅಜ್ಜರ ಬಗ್ಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ನನ್ನ ಮಗನ ಕೆಲಸದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಎಲ್ಲಾ ದೇವಸ್ಥಾನಗಳು ದೇವ್ರ ಹತ್ರ ಹೋದ್ರೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ರು. ಅಜ್ಜರ ಹತ್ರ ಬಂದೆ, ನಿನ್ ಮಗನಾಗತ್ತಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ, ಒಂದು 5 ಅಮಾಸಿಗೆ ಇದು ಹೆಬ್ಬಾಳು ಗದ್ದಿಗೆನ ಹತ್ಬೇಕಂತ ಹೇಳಿದ್ರು. ಅಜ್ಜರ ಒಂದ್ಸರಿ ನಿಮ್ ಮನೆ ಬಂದು ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಆತರ ಪೂಜೆ ಮಾಡಿದ್ರು. ಮಾಡ್ತೀನಿ ಅಜ್ಜರ ಅಂತ ಹೇಳಿದ್ರೆ ಅಜ್ಜರು ಅದೇನೋ ಮಾಡಿಕೊಡ್ತೀನಿ ಅಜ್ಜರು ಮಾಡಿದ್ರು. ಮಾಡಿ ಒಂದು 4-5 ದಿವಸದಲ್ಲಿ ಯಾರೋ ರೂಪದಲ್ಲೇ ನನ್ನ ಮಗಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತು. ಮೊನ್ನೆ ಹಿಂದಿನ ತಿಂಗಳಿನ ಅಮಾಸಿ ಪೂರ್ವದಲ್ಲೇನೆ, ಇನ್ನ ಇದು ಗದ್ದಿಗೆ ಹತ್ತಿನ ಇರ್ಲಿಲ್ಲ, ನಮ್ಮ ಮನೆ ಕಾಯನು ಕಟ್ಟಿರ್ಲಿಲ್ಲ ನಾನು. ಅಷ್ಟೊಳಗೆ ಅದು ದೇವ್ರೇ ಅಜ್ಜ ರೂಪದಲ್ಲಿ ಯಾರೋ ಒಬ್ರನ್ನ ಇದು ಮಾಡಿ ಹಿಂದಿನ ತಿಂಗಳು 27ನೇ ತಾರೀಕೆ ನನ್ನ ಮಗ ಒಂದು ಕೆಲ್ಸದಲ್ಲಿ ಸೇರಿದಾನೆ. ನಾನು ಅಜ್ಜರ್ಗೆ ಋಣಿಯಾಗಿರ್ತೀನಿ. ಅಜ್ಜರ 5 ಅಮಾಸಿಗೆ ಬಾ ಅಂತ ಹೇಳಿ, 5 ಅಮಾಸೆ ಅಲ್ಲ, ನಾನು ಇರೋವರೆಗೂ ನಾನು ಅಜ್ಜರ ಹತ್ರ ಬಂದು ಹೋಗ್ತಾ ಇರ್ತೀನಿ. ಬೇರೆಯವ್ರ ಬಗ್ಗೆ ಕೇಳಿದ್ರು ಮಾಡಪ್ಪ ಅಂತ ಹೇಳ್ತೇವೆ.
ಈ ಅಜ್ಜರ ಹತ್ರ ನಂಬಿಕೆ ಇಡಬೇಕು. ನಂಬಿಕೆ ಇಟ್ರೆ ಮಾತ್ರ ಇಲ್ಲಿ ಸತ್ಯ ಇದೆ. ನಾವೇನು ಕಾಟಾಚಾರಕ್ಕೆ ಬಂದ್ವಿ, ಕಾಟಾಚಾರಕ್ಕೆ ಹೋಗಿ ಇಲ್ಲಿ ಆಗೋದಿಲ್ಲ. ಎಕ್ಸಾಂಪಲ್ ನಾನು ಆಂಜನೇಯ ಸ್ವಾಮಿ ಭಕ್ತ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಕೊಟ್ಟೂರು ತಾಲೂಕು ಗಾಣಗಟ್ಟಿ ಮಾಯಮ್ಮನ ಭಕ್ತ. ನಾನು ಎಲ್ಲರೂ ಭಕ್ತ. ಯಾವ ಶಕ್ತಿ ಎಲ್ಲೈತೆ ಅಂತ ನಮಗೆ ಗೊತ್ತಾಗಲ್ಲ. ಅಜ್ಜರ ಮಾತ್ರ ನನ್ನ ಮಗ ಮಾತ್ರ ಶಕ್ತಿ ಕೊಟ್ಟಿದ್ರೆ ನಾನು ಎಲ್ಲಾ ದೇವ್ರ ಪರವಾಗಿ ಅಜ್ಜರ ಹತ್ರ ನಾನು ನಮಸ್ಕಾರ ಮಾಡ್ತೇನೆ. ಎಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿವ್ರಿಗೆ ಅಲ್ಲ, ಈಗ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಮುಂದೆ ಬರುವಂತ ಭಕ್ತರುಗಳಿಗೆ ಏನ್ ಹೇಳ್ತೀರಿ ನೀವು? ಬರಬೇಕು, ಅಜ್ಜರ ಆಶೀರ್ವಾದ ತಗೋಬೇಕು, ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಕೋಬೇಕು. ಅಜ್ಜರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ಮಾತ್ರ ದೇವ್ರು ಇರ್ತಾನೆ. ಆ ನಂಬಿಕೆ ಇಲ್ಲ ಅಂದ್ರೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಳೆದ ಅಜ್ಜರು 1983 ಸ್ಕೂಲ್ಗಳಿಂದ ಇದ್ದಾಗಲಿಂದ ಅಜ್ಜರಿಗೆ ಆ ತಾತನವ್ರು ಬರ್ತಾ ಇದ್ದಾರೆ. ನಾನು ಇದ್ರಲ್ಲಿ ಹಿಂದಿನ ಸರ್ತಿ ಬಂದ್ರೆ ಅದನ್ನು ಸ್ಟಡಿ ಮಾಡಿದ್ದೀನಿ. 1983 ಅಂದ್ರೆ ಈಗ ಅಜ್ಜರಿಗೂ ನನಗೆ 63 ವರ್ಷ, ಅಜ್ಜರಿಗೆ 66 ವರ್ಷ. 83ರಲ್ಲಿ ಅಜ್ಜರಿಗೆ ಸ್ಕೂಲಲ್ಲಿ ಇದ್ದವರಿಗೆ ಅಜ್ಜರ್ ದೈವ ಬರ್ತಿತ್ತಂತೆ. ಅವಾಗ ಅಜ್ಜರ್ ಓಡೋಗಿ ಹಿಂಗೆ ಹುಡುಗ ಹತ್ರ ಹೇಳ್ತಿದ್ರಂತೆ. ಅದನ್ನ ನಾವು ನಂಬಬೇಕು. ಯಾಕಂದ್ರೆ ನಾನು ಪಾಸ್ಟರ್ ಆಗಿದ್ದೀನಿ, ಎಲ್ಲಾ ಆಂಗಲ್ ಅಲ್ಲೇ ನಾನು ಸ್ಟಡಿ ಮಾಡಿದ್ದೀನಿ. ಅಜ್ಜ ನಂಬಿದ್ರೆ ನನ್ನ ಸಂಕಲ್ಪ ಈಡೇರ್ತಂತ ಭಕ್ತರ ಹತ್ರ ಮತ್ತೊಂದ್ಸಲ ಮರೆಯ